ಗೈಸ್, ಇನ್ಕಮ್ ಟ್ಯಾಕ್ಸ್ 1 ಅಲ್ಲಿ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಒಂದು ಅಷ್ಟು ಥಿಯರಿ ತಿಳ್ಕೊಂಡು ಒಂದು ಪ್ರಾಬ್ಲಮ್ ಮಾಡಿದ್ವಿ. ಈಗ ಎರಡನೇ ಪ್ರಾಬ್ಲಮ್, ಇದು 2024 ಕ್ವಶನ್ ಪೇಪರ್ ಅಲ್ಲಿ 5 ಮಾರ್ಕ್ಸ್ ಗೆ ಯಾವ ತರ ಇದೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ನಾನು ಬೋರ್ಡ್ ಮೇಲೆ ಬರೆದು ಬಿಡ್ತೀನಿ, ಸೊ ದಟ್ ನಿಮ್ಗೆಲ್ರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಕಂಪ್ಯೂಟ್ ದಿ ಅಮೌಂಟ್ ಆಫ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ಏನ್ ಕ್ಯಾಲ್ಕುಲೇಟ್ ಮಾಡೋ ಅಂತ ಹೇಳಿದಾನೆ? ನೆಟ್ ಆನ್ಯುವಲ್ ವ್ಯಾಲ್ಯೂ ಮಾಡಿ ಅಂತ ಕೇಳಿದ್ದಾರೆ. ಓಕೆನಾ? ಇದಕ್ಕೆ ನಮಗೆ ಫಸ್ಟ್ ಒನ್ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ 50,000 rupees ಅಂತ ಹೇಳಿ. ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ 90,000 rupees. ಮತ್ತೆ ಲೆಟ್ ಔಟ್ ಅಂದ್ರೆ ರೆಂಟಲ್ ಆಕ್ಚುಯಲ್ ರೆಂಟ್ ಅಮೌಂಟ್ 8,000 ಪರ್ ಮಂತ್ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಸ್ಟ್ಯಾಂಡರ್ಡ್ ರೆಂಟ್ 60,000 ಪರ್ ಆನಮ್. ಒಂದು ವರ್ಷಕ್ಕೆ ಏನು ಕೊಟ್ಟಿಲ್ಲ ಅಂದ್ರೆ ಒಂದು ವರ್ಷಕ್ಕೆ. ಐದನೇದು ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ದಾನೆ. ಅದು 2024-25 rupees 10,000. ಸಾರಿ 23-24 ಮತ್ತೆ 2024-25 rupees 10,000 ಅಂತ ಹೇಳಿದ್ದಾನೆ. 2 ವರ್ಷದ್ದು ಕೊಟ್ಟಿದ್ದಾನೆ. ಓಕೆನಾ? ಈ ಕ್ವಶನ್ ಅನ್ನ ಹೆಂಗೆ ನಾವು ಸಾಲ್ವ್ ಮಾಡೋದು, ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ನೆಟ್ ಆನ್ಯುವಲ್ ವ್ಯಾಲ್ಯೂ ಮಾಡಬೇಕು ಅಂದ್ರೆ ನಾವು ಫಸ್ಟ್ ಕಂಪ್ಯೂಟೇಷನ್ ಆಫ್ ನೆಟ್ ಆನ್ಯುವಲ್ ವ್ಯಾಲ್ಯೂ ಫಸ್ಟ್ ನಾವು ಸ್ಟೆಪ್ ನಂಬರ್ 1 ಹಾಕೊಳ್ಬೇಕು. ಸರ್ ಯಾಕೆ ಸರ್ 3 ಸ್ಟೆಪ್ ಮಾಡಬೇಕು ಅಂದ್ರೆ, ಯಾವ ಪ್ರಾಬ್ಲಮ್ ನಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಕೊಟ್ಟಿರ್ತಾನೆ, ನಾವು 3 ಸ್ಟೆಪ್ ಗಳನ್ನ ಮಾಡಲೇಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? 50,000 rupees ಕೊಟ್ಟಿದ್ದಾನೆ. ಹಾಗೆ ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? 90,000. ಈ ಎರಡರಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನ ನಾವು ಸ್ಟೆಪ್ ನಂಬರ್ 2 ಗೆ ತಗೊಳ್ತೀವಿ. ಸೊ ಯಾವ್ದು ಜಾಸ್ತಿ ಇದೆ? 90,000. ಫೇರ್ ರೆಂಟಲ್ ವ್ಯಾಲ್ಯೂ ಜಾಸ್ತಿ ಇದೆ. ಸೊ 90,000 ತಗೊಂಡ್ವಿ. ಇದಕ್ಕೆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕಂಪೇರ್ ಮಾಡ್ತೀವಿ 60,000 rupees. ಇವೆರಡರಲ್ಲಿ ಯಾವುದು ಕಡಿಮೆ ಬರುತ್ತೆ ಅದು ಸ್ಟೆಪ್ ನಂಬರ್ 3 ಗೆ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಯಾವ ಕಡಿಮೆ ಇದೆಯಪ್ಪ? 60,000 ಕಡಿಮೆ ಇದೆ. ಇದಕ್ಕೆ ನಾವು ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಅಂದ್ರೆ ಒಂದು ತಿಂಗಳಿಗೆ 8,000 ರೂಪಾಯಿಗೆ ಬಾಡಿಗೆ ಕೊಟ್ಟಿದ್ದೀವಿ, 12 ತಿಂಗಳಿಗೆ 96,000 ರೂಪಾಯಿ ಆಗುತ್ತೆ. ಕರೆಕ್ಟಾ? ಈ ಎರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಏನಂತ ಹೇಳ್ತೀವಿ? ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರಿತೀವಿ. ಈಗ ಈ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ನಲ್ಲಿ ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್, ನೋಡಿ ನಮ್ಮ ಪ್ರೀವಿಯಸ್ ಇಯರ್ 24-25, ನಮ್ಮ ಪ್ರೀವಿಯಸ್ ಇಯರ್ ಯಾವುದು? 24-25. ನಾವು ಯೂಶುವಲ್ ಆಗಿ ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್ ನಮ್ಮ ಪ್ರೀವಿಯಸ್ ಇಯರ್ ಮಾತ್ರ ತಗೊಳ್ಬೇಕಾಗುತ್ತೆ. ಆದ್ರೆ ಯಾವ್ದಾದ್ರೂ ಮುನ್ಸಿಪಲ್ ಟ್ಯಾಕ್ಸಸ್ ಹೋದ ವರ್ಷ ಕೊಡದ ಹಾಗೆ ಬಾಕಿ ಉಳಿಸ್ಕೊಂಡಿದ್ದು ಅಂತಹ ಮುನಿಸಿಪಲ್ ಟ್ಯಾಕ್ಸಸ್ ನ ಈ ವರ್ಷ ಪೇಮೆಂಟ್ ಮಾಡಿದ್ರೆ ಅದನ್ನು ಕೂಡ ನಾವು ಸೇರಿಸ್ಕೊಂಡು ಮೈನಸ್ ಮಾಡ್ತೀವಿ. ಸೊ ಹಾಗಾದ್ರೆ ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ 2 ವರ್ಷದ್ದು ಸೇರಿಸಿ 20,000 ಆಗುತ್ತೆ. ಸೊ ಹಾಗಾದ್ರೆ 76,000 rupees ಅನ್ನ ನಾವು ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರಿತೀವಿ. ನೋಡಿ, ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ ಅಥವಾ 5 ಮಾರ್ಕ್ಸ್ ಬರುತ್ತೆ. ಬೆಂಗಳೂರು ನಾರ್ತ್ ನವ್ರಿಗಾದ್ರೆ 4 ಮಾರ್ಕ್ಸ್, ಬೆಂಗಳೂರು ಯೂನಿವರ್ಸಿಟಿಗೆ ಮತ್ತೆ ಬೆಂಗಳೂರು ಸಿಟಿ ಅವ್ರಿಗಾದ್ರೆ 5 ಮಾರ್ಕ್ಸ್ ಬರುತ್ತೆ. ಇದಕ್ಕೆ ಅರ್ಥ ಆಯ್ತೇನಪ್ಪ?
ಗೈಸ್, ಇದು 2022 ಕ್ವಶನ್ ಪೇಪರ್. ಇದು ಯಾವ ರೀತಿ ಇದೆ ಅನ್ನೋದು ನೋಡೋಣ, ಆಯ್ತಾ? ಈಗ ಫಸ್ಟ್ ನಾವು ಹೆಂಗ್ ಮಾಡೋದು ಕ್ವಶನ್ ಅನ್ನ ಅದನ್ನ ಫಸ್ಟ್ ಚೆಕ್ ಮಾಡ್ಕೋಣ. ಓಕೆನಾ? ನೋಡಿ, ಕ್ವಶನ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ಕ್ಯಾಲ್ಕುಲೇಟ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ 1,20,000, ಫೇರ್ ರೆಂಟಲ್ ವ್ಯಾಲ್ಯೂ 1,30,000, ಸ್ಟ್ಯಾಂಡರ್ಡ್ ರೆಂಟ್ 1,10,000, ಆಕ್ಚುಯಲ್ ರೆಂಟ್ 1,26,000, ಅನ್ರಿಯಲೈಸ್ಡ್ ರೆಂಟ್ 10,500, ವೇಕೆನ್ಸಿ ಪೀರಿಯಡ್ 1 month, ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್, ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಟೆನೆಂಟ್. ಇಷ್ಟು ಇನ್ಫಾರ್ಮೇಶನ್ ತಗೊಂಡು ನಾವು ನೆಟ್ ಆನ್ಯುವಲ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಸಿನ್ಸ್ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿರೋದ್ರಿಂದ ನಾವು 3 ಸ್ಟೆಪ್ಸ್ ಅನ್ನ ಮಾಡಬೇಕಾಗುತ್ತೆ. ಮುನ್ಸಿಪಲ್ ರೆಂಟ್ 1,20,000, ಫೇರ್ ರೆಂಟಲ್ ವ್ಯಾಲ್ಯೂ 1,30,000. ಇವೆರಡರಲ್ಲಿ 1,30,000 ಜಾಸ್ತಿ ಇದೆ. ಸ್ಟ್ಯಾಂಡರ್ಡ್ ರೆಂಟ್ 1,10,000 ಕಂಪೇರ್ ಮಾಡಿದ್ರೆ ಇವೆರಡರಲ್ಲಿ ಕಡಿಮೆ ಇರೋದು 1,10,000. ಅದನ್ನ ಏನಂತ ಕರಿತೀವಿ? ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ. ಇದಕ್ಕೆ ನಾವು ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಆದ್ರೆ ಅವನೇನ್ ಹೇಳಿದಾನೆ? ಅನ್ರಿಯಲೈಸ್ ರೆಂಟ್ ಅಂತ ಹೇಳಿದಾನೆ. ಅಂದ್ರೆ ನಮಗೆ 1,26,000 ರೂಪಾಯಿ ಒಂದು ವರ್ಷಕ್ಕೆ ಬಾಡಿಗೆ ಬರಬೇಕಾಗಿತ್ತು. ಅದರಲ್ಲಿ 10,500 ರೂಪಾಯಿ ರೆಂಟ್ ಬಂದಿಲ್ಲ. ಅನ್ರಿಯಲೈಸ್ ಅಂದ್ರೆ ಏನೋ ಕಲೆಕ್ಟ್ ಆಗದೆ ಇರತಕ್ಕಂತಹ ರೆಂಟ್. ಹಾಗಾದ್ರೆ 1,26,000ದಲ್ಲಿ 10,500 ರೂಪಾಯಿಯನ್ನ ಮೈನಸ್ ಮಾಡಿದ್ರೆ ನಮಗೆ 5, 1, 1. ಈಗ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆಯಪ್ಪ? 15,500 ರೂಪಾಯಿ ಜಾಸ್ತಿ ಇದೆ. ಸೊ 1,15,500 ರೂಪಾಯಿ ಜಾಸ್ತಿ ಇದೆ. ಈಗ ಇದರಲ್ಲಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವೇಕೆನ್ಸಿ ಪೀರಿಯಡ್ ರೆಂಟ್ ಅಂತ ಹೇಳ್ತೀವಿ. ನೋಡಿ, 10,500 ರೂಪಾಯಿ ರೆಂಟ್ ಬಂದಿಲ್ಲ. ಅದಾದ್ಮೇಲಿಂದ 1 ತಿಂಗಳು ಮನೆ ಖಾಲಿ ಇದೆ. ಮನೆ ಖಾಲಿ ಇದ್ರೆ 1 ತಿಂಗಳಿಗೆ ಬಾಡಿಗೆ ಎಷ್ಟು ಬರುತ್ತೆ ನೋಡಿ? ವರ್ಷಕ್ಕೆ 1,26,000 ಬಾಡಿಗೆ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ಡಿವೈಡೆಡ್ ಬೈ 12 ಮಾಡಿದ್ರೆ 1 ತಿಂಗಳಿಗೆ 10,500 ರೂಪಾಯಿ ಬಾಡಿಗೆ ಬರುತ್ತೆ. ಅಲ್ಲಿಗೆ 10,500 ರೂಪಾಯಿ ಎಷ್ಟು ಬಾಡಿಗೆನೇ ಬಂದಿಲ್ಲ. ಕಾರಣ ಏನಂದ್ರೆ ಮನೆಯಲ್ಲಿ ಯಾರು ಇಲ್ಲ, ವೇಕೆಂಟ್ ಆಗಿದೆ. ಹಾಗಾದ್ರೆ ನಮಗೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ 1,05,000 ರೂಪಾಯಿ ಬರುತ್ತೆ. ಇದರಲ್ಲಿ ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್ ಮಾತ್ರ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಟೆನೆಂಟ್ ಪೇಮೆಂಟ್ ಮಾಡುವುದನ್ನ ತಗೋಬಾರದು. ಅರ್ಥ ಆಗ್ತಿದ್ಯಾ? ಓನರೇ ಪೇಮೆಂಟ್ ಮಾಡಿರ್ಬೇಕು. ಮುನ್ಸಿಪಲ್ ಟ್ಯಾಕ್ಸಸ್ ನ ಪೇಮೆಂಟ್ ಆಗಿರ್ಬೇಕು. ಎಷ್ಟಿದೆ? 17,000 ರೂಪಾಯಿಗಳು. ಇದನ್ನ ಮೈನಸ್ ಮಾಡಿದ್ಮೇಲೆ ಬರ್ತಕ್ಕಂತ 88,000 ಏನಿದೆ ಇದನ್ನ ನಾವು ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರಿತೀವಿ. ಏನಂತ ಹೇಳ್ತೀವಿ? ನೆಟ್ ಆನ್ಯುವಲ್ ವ್ಯಾಲ್ಯೂ. ನೋಡಿ, ವರ್ಷಕ್ಕೆ 1,26,000, ಅದರಲ್ಲಿ 1 ತಿಂಗಳ ಬಾಡಿಗೆನೆ ಬಂದಿಲ್ಲ, 10,500. ಹಾಗೆ 1 ತಿಂಗಳು ಬಾಡಿಗೆ ಬೇರೆ, ಮನೆ ಬೇರೆ ವೇಕೆಂಟ್ ಆಗಿದೆ. ಸೊ ಫಸ್ಟ್ ಇದನ್ನ ಅನ್ರಿಯಲೈಸ್ ರೆಂಟ್ ನ ಇದರಲ್ಲಿ ಮೈನಸ್ ಮಾಡಿದ ಮೇಲೆ ತಗೊಳ್ಬೇಕು. ಅರ್ಥ ಆಗ್ತಿದ್ಯಾ? ಇಷ್ಟು ಮಾಡಿದ್ರೆ ನೋಡಪ್ಪ ನಿಮ್ಗೆ 4 ಮಾರ್ಕ್ಸ್ 5 ಮಾರ್ಕ್ಸ್ ಬರುತ್ತೆ.